ಬಕ್ ಸ್ಟಾಪ್ಸ್ ಅಟ್ BJP. ಆನ್ಸರೇಬಲ್ ಆಗಿರುವಂಥವ್ರು ಅವ್ರು ಬಿಡಿ, ಒಂದು ಸ್ಪಷ್ಟವಾದ ನಿಲುವಿಲ್ಲ. ಅರವಿಂದ್ ಕೇಜ್ರಿವಾಲ್ ಪ್ರಾಮಾಣಿಕರ ಹೌದಾ ಅಲ್ವಾ ಅಂತ ಕೇಳಿದ್ರು ಒಂದು ನಿಲುವನ್ನು ಹೇಳ್ತಿಲ್ಲ. ಏನು ನಿಮ್ಮ ಪ್ರಕಾರ ನಿಮ್ಮಲ್ಲಿರುವವರೆಲ್ಲರೂ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು, ಕಳ್ಳರು, ಸುಳ್ಳರು, ದರೋಡೆಕೋರರು, ದಗಾಕೋರರು ಎಲ್ಲ ವಿಪಕ್ಷದಲ್ಲೇ ಇದ್ದಾರೆ. ಮತ್ತು ಹಾಗೆ ವಿಪಕ್ಷದಲ್ಲಿರುವವರು ತಮ್ಮ ಪಕ್ಷ ಬಿಟ್ಟು ನಿಮ್ಮ ಪಕ್ಷಕ್ಕೆ ಬಂದ ತಕ್ಷಣ ಪ್ರಾಮಾಣಿಕರಾಗ್ಬಿಡ್ತಾರೆ. ನಾನು ಯಾರಿಗೂ ಪ್ರಾಮಾಣಿಕರು ಅನ್ನೋ ಸರ್ಟಿಫಿಕೇಟು ಕೊಡೋದಿಲ್ಲ. ಯಾರು ಭ್ರಷ್ಟರು ಅಂತಕ್ಕಂಥದ್ದನ್ನು ಹೇಳಕ್ಕೆ ನಮಗಾಗತ್ತೆ. ಯಾಕಂತಂತಂದರೆ ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್, ನಂಬರ್ 1. ನಂಬರ್ 2, 60-65 ವರ್ಷಗಳ ಕಾಲ ಈ ದೇಶವನ್ನು ಆಳಿದವರು ಯಾರು? ಅವ್ರು ಹೇಳಿದ್ರು. ಗಂಟು ಮಾಡಿರೋರು ಅಲ್ಲಿರ್ತಾರೆ. ಆಯಿತಾ? ಓಕೆ. ಆದ್ದರಿಂದ ಈ ಪ್ರಪೋರ್ಷನೇಟ್ ಆಫ್ ಅಸೆಟ್ಸು ಅಲ್ಲಿ ಸಿಗ್ತವೆ. ಇದನ್ನು ಈ ಸಂಸ್ಥೆಗಳು ಗುರಿ ಇಟ್ಟಿರ್ತವೆ. ಓಕೆ. ಅದರಲ್ಲಿ ಸಿಕ್ಕದವ್ರನ್ನ ಹಿಡ್ಕೊಂಡ್ರೆ ಹಿಡ್ಕತ್ತೀರಿ, ಮತ್ತು ಅವ್ರ ಪಕ್ಷ ಬಿಟ್ಟು ನಿಮ್ಮ ಪಕ್ಷಕ್ಕೆ ಬಂದ ತಕ್ಷಣ ಅವ್ರ ಮೇಲಿನ ಕೇಸ್ಗಳೆಲ್ಲ ಯು ಆರ್ ಕರೆಕ್ಟ್. ಅದನ್ನ ನಮ್ಮಲ್ಲಿ ಬಂದರು ಅಂತ ಇಟ್ಕೊಳ್ಳಿ. ಯಾರ ಕೇಸ್ಗಳು ಹೊರಟೋದ್ವು ಈಗ? ಎಷ್ಟು ಬೇಕು ನಿಮಗೆ? ಎಲ್ಲ ಇರಿ, ಒಂದು 3 ವರ್ಷ 2 ವರ್ಷ ಕೇಸನ್ನು ಅವ್ರು ಫೈಟ್ ಮಾಡಿರ್ತಾರೆ. ಕೋರ್ಟ್ ತೀರ್ಮಾನ ಕೊಟ್ಟು ಅವರು ಖುಲಾಸೆಯಾಗಿ ಬಂದರೆ ನಿಮ್ಮ ಪಕ್ಷ ಯಾರು ತಗೊಳ್ರಿ? ನಿಮ್ಮಲ್ಲಿ ಏನು ವಾಷಿಂಗ್ ಮಿಷಿನ್ ತೀರ್ಮಾನಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳ ನಿರ್ಧಾರಕ್ಕೆ ಬರ್ತವೆ. ಅವರಲ್ಲಿ ಏನಾದರೂ ಎಷ್ಟು ಉದಾಹರಣೆ ಬೇಕು? ಅವರಲ್ಲಿ ನಿಜವಾದ ಪುರಾವೆಗಳಿದ್ರೆ ಅವ್ರು ಬಿಡಲ್ಲ. ಇಲ್ಲ ಅಂತಂದ್ರೆ ಯು ಪ್ರೂವ್ ಇಟ್. ನಾವು ಯಾರು ಹೇಳ್ತೀರಿ ಅವ್ರನ್ನ ಪ್ರೂವ್ ಮಾಡಿ. ಇಂಥ ಕಾರಣದಿಂದ ನೀವು ಅವ್ರನ್ನ ಬಿಟ್ರಿ, ಅವರಲ್ಲಿ ಇಂಥದ್ದೆಲ್ಲ ಇತ್ತು, ಯಾಕೆ ಬಿಟ್ರಿ? ಕ್ವಶನ್ ಮಾಡಿ. ನಾವು ಬಹಳಷ್ಟು ಇದರ ಬಗ್ಗೆ ಮಾತಾಡಿರಲಿಲ್ಲ. ED ಅವರು ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಅವರು ಇರ್ಬೋದು. ಈಗ ಕೇಜ್ರಿವಾಲ್ ಅವರ ಆಪ್ ಪಾರ್ಟಿ ಮೇಲೆ ಕೆಲವು ಇದು ಬಂತು, ಎಕ್ಸೈಸ್ ಇದರಲ್ಲಿ ಬಂದ ತಕ್ಷಣ ನಿಮಗೆ ತೋರಿಸ್ತೀನಿ. ಕಂಪ್ಲೇಂಟ್ ಕೊಟ್ಟಿರೋರು ಯಾರು? ಕಾಂಗ್ರೆಸ್ನವರೇ. ಅದು ಹೌದು. ಕಂಪ್ಲೇಂಟ್ ಕೊಟ್ಟು ಅವರನ್ನ ಈ ಅತೀ ಭ್ರಷ್ಟರು ಅಂತ ಹೇಳಿದವರೇ ಅವರು. ಇವೆಲ್ಲನೂ ಇದ್ದಾಗ ಹೋರಾಟ ಮಾಡಿ ಈಗ ಅದು ಒಂದು ಹಂತಕ್ಕೆ ಬಂದಿದೆ. ಕೋರ್ಟ್ದ ಆದೇಶ ಬೇರೆ ವಿಷಯ. ಈ ಸಂಸ್ಥೆಗಳು ನೋಟಿಸ್ ಕೊಟ್ಟಾಗ ನೀವು ಉತ್ತರಿಸಬೇಕು. ಹೇಳ್ತಾರೆ ಈಗ ಒಂದು ಸಮಯ, ನಾಳೆ ಖುಲಾಸೆ ಆದ್ರು ಅವರು ಯಾವ ಆಫೀಸರ್ ಅವ್ರನ್ನ ಬಂಧಿಸಿದ್ರೋ ಏನು ಕ್ರಮ ಅಂದರೆ ಇದಿದೆಯಾ ದೇಶದಲ್ಲಿ? ಒಂದು ಸಮಯ ಆ ರೀತಿ ಕ್ರಮಗಳ ಜರುಗಿಸೋದೇ ಆದರೆ ಎಷ್ಟು ಜನ ಆಫೀಸರ್ಗಳನ್ನ ನಾವು ಸಸ್ಪೆಂಡ್ ಮಾಡ್ಬೋದು, ಡಿಸ್ಮಿಸ್ ಮಾಡ್ಬೋದು. ಅಂದಮೇಲೆ ವ್ಯವಸ್ಥೆ ಏನಕ್ಕೆ? ಅವ್ರ ಮೇಲೆಲ್ಲ ತಗೊಳ್ಬೇಕಾಗಿರೋದು. ಯಾರು ಕಲ್ಪ್ರಿಟ್ ಇರ್ತಾನೋ ಅವ್ರ ಮೇಲೆ ತಗೊಳ್ಬೇಕಾಗಿರೋದು. ಒಂದು ಟೈಮಿಂಗ್ ನೋಡಿ ಸ್ವಾಮಿ, ಸಂಸ್ಥೆಗೆ ಟೈಮಿಂಗ್ ಇಲ್ಲ. ಪ್ರಶ್ನೆಗೆ ಉತ್ತರ ತಗೋತಾ ಇದ್ದೀವಿ. ಟೈಮಿಂಗ್ ಪ್ರಶ್ನೆ. ಎಲೆಕ್ಷನ್ ಘೋಷಣೆಯಾದ ನಂತರ ಒಂದು ರಾಜ್ಯದ ಮುಖ್ಯಮಂತ್ರಿ ಒಂದು ನಿಮಗೆ ಫಾರ್ಮಿಡಬಲ್ ಅಪೋನೆಂಟ್ರಿ ಅವರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ IT ನೋಟಿಸ್ ಕೊಡುತ್ತೆ. ಯಾವ ಸಂದರ್ಭದಲ್ಲಿ ಕೊಡುತ್ತೆ? ಇವತ್ತೇನು ಕೊಟ್ರ? ನಾನು ಅದನ್ನ ಹೇಳ್ತಾ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಪ್ರಮುಖ ಪ್ರತಿಪಕ್ಷದ ಬ್ಯಾಂಕ್ ಅಕೌಂಟ್ ಅನ್ನ ಸೀಸ್ ಮಾಡ್ತಕ್ಕಂಥದ್ದು. 3,500 ರೂಪಾಯಿ ಕಟ್ಟಿ. ಇನ್ನೊಂದು, ಒಬ್ಬ ಪ್ರಮುಖವಾಗಿರ್ತಕ್ಕಂಥ ಮುಖ್ಯಮಂತ್ರಿಯನ್ನ ಚುನಾವಣೆ ಘೋಷಣೆ ಆದ್ಮೇಲೆ ಬಂಧನಕ್ಕೊಳಪಡ, ಅದು ಕಾಕತಾಳೀಯ ಅಂತ ಹೇಳಕ್ಕೆ ಕೋಇನ್ಸಿಡೆನ್ಸ್ ಅದು? ನೋಡಿ, ಇದು ಕೋಇನ್ಸಿಡೆನ್ಸ್ ಅಲ್ಲ. ಇದು ನಡೆದು ಬರ್ತಾ ಇರತಕ್ಕಂಥದ್ದು. ಇದು ನೀವು ಹೇಳ್ಕೊಳ್ಳಿ ಅದನ್ನ. ಇದಕ್ಕೆ ಕೋರ್ಟ್ ಆಗಲಿ ಇನ್ನೊಬ್ಬರು ಉತ್ತರ ಕೊಡೋದಿಲ್ಲ. ಅದನ್ನ ಹೇಳ್ತೇನೆ. ಇದು ಅಲ್ಲ ನೋಡಿ, ಮೇಲ್ನೋಟಕ್ಕೆ ಬೇರೆಯವ್ರಿಗೆ ಅನಿಸ್ಬೋದು, ಆ ಸಂಸ್ಥೆಗೆ ಅನಿಸ್ಬೇಕು ಅದು ಮಾಡ್ತಕ್ಕಂಥದ್ದು. ಅವ್ರು ಯಾಕೆ ಬರಲಿಲ್ಲ? ಅವ್ರಿಗೆ ಬೇಕಾಗಿರೋದು ಅದು. ಕೋರ್ಟ್ಗೆ ಹೋದ್ರು, ಕೋರ್ಟಲ್ಲಿ ಬೇಲ್ ಕೊಟ್ಟಿದ್ದಿದ್ರೆ ಮುಗ್ದೋಗಿತ್ತು. ಕೊಡಲಿಲ್ಲ, ಎನ್ಕ್ವೈರಿ ಮಾಡೋದು ಧರ್ಮ ಅವ್ರದ್ದು. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದಕ್ಕೆ ಅಡ್ಡಿ ಯಾಕೆ ಪಡಿಸ್ತಾ ಇದ್ದೀರಿ ನೀವು? ಇದು ಅಡ್ಡಿ ಪಡಿಸಂಗಿಲ್ಲ. ನಾವು ನೋಡಿದ್ದೀವಿ ಸ್ವಾಮಿ, ಕಾಂಗ್ರೆಸ್ ಪಾರ್ಟಿ ನರಸಿಂಹರಾಯರ ಕಾಲದಲ್ಲಿ ಆರಂಭದಲ್ಲೇ ಪ್ರಶಾಂತ್ ಒಂದು ಉದಾಹರಣೆ ಕೊಟ್ಟು ಬಂಗಾರಪ್ಪನವ್ರನ್ನ ಎಷ್ಟು ಸಾರಿ ರೈಡ್ ಮಾಡಿದ ಮನೆ ಅವ್ರ ಜೊತೆ ಕೈಗನ್ನಡಿ ಯಾವ್ದು ಗೊತ್ತೇನೋ? ಸುಪ್ರೀಂ ಕೋರ್ಟ್ ಹೇಳ್ತಾರೆ ಜುಲೈ ತಿಂಗಳವರೆಗೂ ಕೂಡ ನೀವು IT ವಿಚಾರದಲ್ಲಿ ಇಂಟರ್ಫಿಯರ್ ಆಗಬಾರ್ದು ಕಾಂಗ್ರೆಸ್ ಬಿಟ್ಟಲ್ಲ ಅಂತ ಹೇಳ್ತಾರೆ. ಜ್ಞಾಪಕ ಇದೆಯಾ? ವೈ ಡಿಡ್ ಇಟ್ ಹ್ಯಾಪನ್?
ಕೊಡೋಣ ಅದ್ರ ಬಗ್ಗೆ. ಸರ್, ಒಂದು ನಿಮಿಷ, ಒಂದು ನಿಮಿಷ. ಅಲ್ಲರೇ, ಸುಪ್ರೀಂ ಕೋರ್ಟ್ ನೀನು ಕಾಂಗ್ರೆಸ್ ನೋಡ್ರಿ, ಕಾಂಗ್ರೆಸ್ ಪ್ರಶ್ನೆ ಇಲ್ಲ ಇಲ್ಲಿ. ನಾಗರಾಜ್ ಯಾದವ್, ಕೋರ್ಟ್ ಆದೇಶ ಪ್ರಶ್ನೆ ಕೊಟ್ರೆ ಕೇಳ್ತಾ ಇದ್ದೀವಿ. ಕೋರ್ಟ್ ಆದೇಶ ನೀನು ಮನ್ನಣೆ ಕೊಡಬೇಕು, ನಾನು ಮನ್ನಣೆ ಕೊಡಬೇಕು. ಚಲವಾದಿ- ಕೋರ್ಟ್ ಹೇಳಿದ್ದಾರೆ. ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ನಾಗರಾಜ್ ಯಾದವ್, ಎಲೆಕ್ಷನ್ ಬಾಂಡ್ ಒಂದು ನಿಮಿಷ. ನಾಗರಾಜ್ ಯಾದವ್, ಯಾಕೆ ಹೇಳಲಿಲ್ಲ? ಪ್ರಶಾಂತ್ ನಾಥ್ ಅವರು ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದ್ದಾರೆ ನಮಗೆ. ನೀವು ಯಾರಿಗೋ ಒಂದು 10,000 ಸಾಲ ಕೊಟ್ಟಿರ್ತೀರಿ, ಅವನ ಸಾಲ ವಾಪಸ್ ಕೊಟ್ಟಿರೋದಿಲ್ಲ. ಅವನ ಮಗಳ ಮದುವೆ ಮುಹೂರ್ತಕ್ಕೆ ಸರಿಯಾಗಿ ನೀವು ಹೋಗಿ ನಿಂತ್ಕೊಳ್ಳೋದಿದೆಯಲ್ಲ, ಅದನ್ನು ಯಾವ ನ್ಯಾಯಾಲಯವು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಸಾಲ ಕೊಟ್ಟಿದ್ದಾನಪ್ಪ, ಕೇಳಕ್ಕೆ ಬಂದಿದ್ದಾನ ಅವನು ಅಂತ. ತಪ್ಪು ಸರಿ ಅನ್ನೋದನ್ನು ಸಮಾಜ ನಿರ್ಧಾರ ಮಾಡುತ್ತೆ ಅಲ್ವೇ? ಮಗಳ ಮದುವೆ ಮುಹೂರ್ತದ ಟೈಮಿಗೆ ಹೋಗ್ಕೊಂಡು ನೀವು ನಾನು 10,000 ಕೊಡು ಅಂತ ನಿಂತ್ಕೊಂಡ್ರೆ ಕೋರ್ಟಿನ ಪ್ರಕಾರ ತಪ್ಪಲ್ಲ ಅದು. ಸಾಲ ಕೊಟ್ಟವನು ವಾಪಸ್ ಕೇಳಕ್ಕೆ ಬಂದಿದ್ದಾನಪ್ಪ, ಏನು ತಪ್ಪು ಅಂತಾರೆ. ಆದರೆ ಸಮಾಜ ತೀರ್ಮಾನ ಮಾಡುತ್ತೆ, ನೀವು ಹೇಳೋದು ಸಮಾಜಕ್ಕೆ ಅನ್ಸುತ್ತೆ. 100% ಸರಿ. ಇದು ಮಾನವೀಯತೆ ಪ್ರಶ್ನೆ. ಇದು ಈ ಸಮಾಜದಲ್ಲಿ ನಡೆಯತಕ್ಕಂಥದ್ದು, ಕಾನೂನು ಮುಂದೆ ನಡೆಯತಕ್ಕಂಥದ್ದಲ್ಲ. ಕಾನೂನು ತನ್ನ ಕೆಲಸವನ್ನು ಸದಾ ಕಾಲ ಮಾಡ್ತಿರ್ತದೆ. ಅದು ದುರುಪಯೋಗ ಅದು ದುರುಪಯೋಗ ಯಾರು ಪಡಿಸ್ಕೊಂಡಿಲ್ಲ. ಇನ್ನೇನ್ ಮತ್ತೆ ಅರ್ಥ ಇಲ್ಲ. ಚುನಾವಣಾ ಸಂದರ್ಭದಲ್ಲಿ ದುರುಪಯೋಗ ಪಡಿಸ್ಕೊಂಡಿದೆ ಅಂದ್ರೆ ಅದು ಕಾಂಗ್ರೆಸ್ಸಿನ ಕೆಲಸ. ಅದು ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ ದುರುಪಯೋಗ ಮಾಡೋದು ಕಾಂಗ್ರೆಸ್ನ ಕೆಲಸ, ಅದು ನಮ್ಮ ಕೆಲಸ ಅಲ್ಲ. ಅವ್ರಿಗೆ ಅರ್ಥ ಆಗಿದೆ. ಇಡೀ ಡಿಬೇಟ್ ಚುನಾವಣೆ ಡಿಬೇಟ್ IT ವಿಚಾರದಲ್ಲೂ ಈ ವಿಚಾರ ಚರ್ಚೆ ಆಗಬೇಕು. ಈಗ ಜ್ವಲಂತ ಸಮಸ್ಯೆ ಕಾರಣಕ್ಕೂ ಈ ಅದರಿಂದಾಗಿ ಇಂಟರ್ಫಿಯರ್ ಮಾಡಬೇಡಿ. ಅಲ್ಲ, ಈಗ ಮುಕ್ಕಾಲ್ ಅವರು ಮಾತಾಡಿದ್ದಾರೆ. ನಾವು ಮಾತಾಡೋದು ಬೇಡ ಅಂದ್ರೆ ನನಗೇನು ಚಿಂತೆ ಇಲ್ಲ, ಅವರೇ ಮಾತಾಡಿಸಿ. ನಮಗೆ ಸತ್ಯವನ್ನು ಮಾತಾಡಿ. ಇವತ್ತು 16ನೇ ವರ್ಷ ಏನಿದೆ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ED ಇರಲಿ, IT ಇರಲಿ, CBI ಇರಲಿ, ಮೊದಲು ವಿಪಕ್ಷಗಳು ಟೀಕಿಸ್ತಾ ಇದ್ವು. ಇದೊಂದು ರೀತಿ ಆಬ್ವಿಯಸ್ ಆಗ್ತಾ ಇದೆ. ಯಾವ ಭಾರತೀಯ ಜನತಾ ಪಾರ್ಟಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ನಡೆಸ್ತು? ಆಗಿನ ಎಕ್ಸಸ್ ಮಿಸ್ಯೂಸ್ ಆಫ್ ವಾಟ್ ಈಸ್ ಎಮರ್ಜೆನ್ಸಿ, ಮಿಸ್ಯೂಸ್ ಆಫ್ ಪವರ್ ಎಕ್ಸಸ್ ಮಾಡಿ ಅದನ್ನೇ ಲೆಜಿಟಿಮೈಸ್ ಮಾಡಿದರು ಇಂದಿರಾ ಗಾಂಧಿ ಅನ್ನುವ ಕಾರಣಕ್ಕೋಸ್ಕರ. ನಂತರದ ಸಂದರ್ಭದಲ್ಲಿ ಈ ರೀತಿಯ ಅನೇಕ ಸರ್ಕಾರಗಳ ವಿರುದ್ಧ ನೀವು ಹೋರಾಟ ಮಾತಾಡ್ತಾ ಬಂದವರು ಈಗ ಏಕಾಏಕಿ ನಿಮ್ಗೆ 10 ವರ್ಷ ಅಧಿಕಾರ ಸಿಕ್ಕಿದೆ ಅನ್ನುವ ಕಾರಣಕ್ಕೋಸ್ಕರ ಈ ಏಜೆನ್ಸಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ರಿ ಅನ್ನೋದು ವಿಪಕ್ಷಗಳ ಆರೋಪ ಆಗಿತ್ತು. ಈ ಕಣ್ಣಿಗೆ ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಚುನಾವಣೆ ಘೋಷಣೆ ಆಗುತ್ತೆ, ಒಬ್ಬ ಮುಖ್ಯಮಂತ್ರಿಯನ್ನು ED ಒಳಗೆ ಹಾಕತ್ತೆ. ನೋಡು, ಈಗ ಚುನಾವಣೆ ಬಂದಿದೆ, ಅವ್ರು ಅರೆಸ್ಟ್ ಆಗಿದ್ದಾರೆ. ಇದು ಕಾಕತಾಳೀಯ ಇರ್ಬೋದು. ಅದು ಒಂದು ಹೇಳ್ತೀನಿ. ಒಂದು ನಿಮಿಷ ಎಸ್ ಚಲೋ ಈಗ ಇರ್ಬೋದು, ಆದರೆ ಒಂದು ಹೇಳ್ತೇನೆ, ಅವ್ರೇನಾದ್ರೂ ಆವತ್ತೇ ಆನ್ಸರ್ ಕೊಟ್ಬಿಟ್ಟಿದ್ರೆ ಈ ಪ್ರಶ್ನೆನ ಉದ್ಭವಿಸ್ತಾ ಇರಲಿಲ್ಲಲ್ಲ. ತಪ್ಪಿಸ್ಕೊಂಡಿದ್ದು ಯಾಕೆ ಅವರು ಅಂತ ಉತ್ತರ ಕೊಡ್ತಾರ? 9 ನೋಟಿಸ್ಗೆ ಅವರು ಉತ್ತರ ಕೊಡದೆ ತಪ್ಪಿಸ್ಕೊಂಡಿದ್ದಕ್ಕೆ ಕಾರಣ ಇದೆಯಾ? ಕಾರಣ ಇದ್ದರೆ ಯಾಕೆ ನೀವು ಅವ್ರ ಹತ್ರ ಹೋಗಿ ಹೇಳಲಿಲ್ಲ? ಕೋರ್ಟ್ಗೆ ಹೋದ್ರಿ, ಈಗ ನ್ಯಾಯಾಲಯದಲ್ಲಿ ನಿಮ್ಗೆ ಯಾಕೆ ಬೇಲ್ ಕೊಡಲಿಲ್ಲ? ಅಲ್ಲಿವರೆಗೂ ನಮ್ಮ ಕೆಲಸ ಅಲ್ವಾ? ಅದಾದಮೇಲೆ ಒಂದು ಸಂಸ್ಥೆಯ ಕೆಲಸ ಇಷ್ಟೇ. ಅಲ್ಲಿಂದ ಇವತ್ತು ಜೈಲಿಗೆ ಹೋಗ್ತಕ್ಕಂಥದ್ದು ನ್ಯಾಯಾಲಯದ ಕೆಲಸ. ಯಾಕೆ ಕಳಿಸ್ತಾರೆ ಅವರು? ಇಂಥ ಸಂದರ್ಭದಲ್ಲಿ ಯಾವುದು ಜಾಮೀನು ಕೊಟ್ಟೆ ಕಳಿಸ್ಬೋದಾಗಿತ್ತಲ್ಲ. ನೋಡಿ, ಇದಕ್ಕೆ ನೀವು ಹುಡುಕ್ತಾ ಹೋದರೆ ಉತ್ತರ ಸಿಗೋದಿಲ್ಲ. ಇದಕ್ಕೆ ಉತ್ತರ ನೀವು ಕೊಟ್ಟು ಸಬೂತನ್ನು ಕೊಟ್ಟರೆ ಮಾತ್ರನೇ ನೀವು ಹೊರಗೆ ಬರಲಿಕ್ಕೆ ಸಾಧ್ಯವೇ ಹೊರತು ಈ ರೀತಿ ನೀವು ಮಿಸ್ಯೂಸ್ ಮಾಡ್ತಿದ್ದೀರಿ ನೀವು ಅಂತಂತಂದ್ರೆ ಇಲ್ಲ. ಈ ರೀತಿ ಕಥೆಗಳು ಬೇಕಾದಷ್ಟು ದೇಶದಲ್ಲಿ ನೋಡಿದ್ದೀವಿ. ರಾತ್ರಿ ಇದ್ದ ಸರ್ಕಾರ ಬೆಳಗ್ಗೆ ಇರ್ತಾ ಇರಲಿಲ್ಲ, ಅಂಥದ್ದನ್ನು ನೋಡಿದ್ದೀವಿ. ಅದಾದಮೇಲೆ ವ್ಯವಸ್ಥೆಗಳು ಈ ದೇಶದಲ್ಲಿ ಈ ರೀತಿ ಎಲ್ಲ ಇದೆ. ED, ಇನ್ಕಮ್ ಟ್ಯಾಕ್ಸ್ ಎಲ್ಲ ಯಾರಿಗೂ ಗೊತ್ತಿರಲಿಲ್ಲ. ಆ ರೀತಿ ನಡೀತಿದ್ವು. ಒಂದು ಸರ್ಕಾರವೇ ನಡೆಸ್ತಿತ್ತದಲ್ಲ. ಈಗ ಅದಿಲ್ಲ. ಈಗ ಸ್ವಚ್ಛ ಭಾರತ ನಡೀತಾ ಇದೆ. ಈ ದೇಶವನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ನಡೀತಾ ಇದೆ. ಈ ದೇಶವನ್ನ ಸುಭದ್ರಗೊಳಿಸ್ತಕ್ಕಂಥದ್ದು ನಡೀತಾ ಇದೆ. ಎಲ್ಲರನ್ನು ಸೇರಿಸ್ತಕ್ಕಂಥ ನಡೆಸ್ತಾ ಇದೆ. ನಿಮ್ಮ ಜೊತೆ ನಿಮ್ಮ ಹೊರಗಡೆ ಇದ್ದವರೆಲ್ಲ ಕಸ ನಿಮ್ಮ ಜೊತೆಗೆ ಬಂದ ನಂತರ ಅವರು ಪವಿತ್ರ ಆಗ್ತಾರೆ ಅನ್ನೋ. ನೋಡಿ, ನಾವು ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆ ನಮ್ಮಲ್ಲಿ ಇಲ್ಲ. ಇವತ್ತು ನೀವು ಹೇಳಿದ್ರಿ ರೆಡ್ಡಿ ಅವರನ್ನ ಕರ್ಕೊಂಡು ಬಿಟ್ರಲ್ಲ, ಏನು ಕೇಸ್ಗಳೆಲ್ಲ ವಾಪಸ್ ತಗೊಂಡ್ಬಿಟ್ರ? ಪಾಪ ಅವ್ರು ಫೈಟ್ ಮಾಡ್ತಿದ್ದಾರೆ.
ರಾಜಕೀಯವಾಗಿ ನಮ್ಮ ಜೊತೆಲಿ ಬರ್ಬೇಕಂತಿದ್ದಾರೆ, ಬಂದಿದ್ದಾರೆ. ನಡೀತದೆ. ಮಾಡಿ, ನಿಮ್ಮ ಕೆಲಸ ನೀವು ಅವ್ರ ನೀವು ವಿರೋಧ ನಡೆಸ್ಕೊಳ್ಳಿ. ಪಕ್ಷದಲ್ಲಿದ್ರೆ ವೇಗವಾಗಿ ನೀವು ನಡೀತದೆ. ಏನೇನೂ ಇಲ್ಲ. ಅದು ನಿಮ್ಮ ಭ್ರಮೆಗೆ ನಮ್ಮ ಹತ್ರ ಉತ್ತರ ಇಲ್ಲ. ನಿಮ್ಮ ಭ್ರಮೆ ಅದು, ನೀವು ಅಂದ್ಕೊಳ್ಳಿ. ಆಯ್ತು, ನಿಮ್ಮಲ್ಲೂ ಬೇಕಾದಷ್ಟು ಜನ ಈ ರೀತಿ ಬಂದಿದ್ದಾರೆ. ಎಲ್ಲ ಅವ್ರದ್ದು ಎಲ್ಲ ಹೋಗ್ಬಿಡ್ತಾ? ಅಥವಾ ಅವರು ಭ್ರಷ್ಟಾಚಾರಿ ಅಂತ 100 ಸಾರಿ ಹೇಳಿದ್ರಿ, ಅಂಥವ್ರನ್ನೆಲ್ಲ ನೀವು ತಗೊಂಡಿದ್ದೀರಿ. ಈಗ ಭ್ರಷ್ಟಾಚಾರಿಗಳಲ್ವಾ ಅವರು? ಈಗ ನಮ್ಮಿಂದ ಏನ್ ಮಾತಾಡ್ತಾರೆ ಜನಾರ್ದನ್ ರೆಡ್ಡಿ ಬಗ್ಗೆ? ಮೊನ್ನೆ ರಾಜ್ಯಸಭೆಗೆ ಓಟ್ ಹಾಕ್ಸ್ಕೊಂಡ್ರಪ್ಪ, ಅವ್ರು ಪವಿತ್ರ ಮತವಾ? ಮಾಡ್ಕೊಂಡ್ರು. ಅದು ಪವಿತ್ರ ಆಮೇಲೆ, ಮತವಾ? ಸೌದಿ ಅವ್ರನ್ನ ಬೆಂಗಳೂರಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡ್ಕೊಂಡು ಹೋದ್ರಿ. ಅದು ಜನಾರ್ದನ್ ರೆಡ್ಡಿ ಒಬ್ಬರ ವಿರುದ್ಧ ಆಗಿರ್ಲಿಲ್ಲ. ರಾಜ್ಯದ ಯಾರ್ಯಾರ ವಿರುದ್ಧ ಆಗಿತ್ತು ಅವ್ರ ಪೈಕಿ 2 ಜನ ಈಗ ನಿಮ್ಮ ಪಕ್ಷದಲ್ಲಿದ್ದಾರೆ. ಓಟ್ ಹಾಕೋದು ಆಗದೆ ಇರೋದು ಅವರವರ ಯಾರಿಗೆ ಹಾಕಿದ್ರು ಅಂತ ಅವ್ರಿಗೆ ಗೊತ್ತಿರ್ತದೆ. ನಿಮ್ಗೇನ್ ಗೊತ್ತು, ನಮಗೇನ್ ಗೊತ್ತ್ರಿ? ಅಲ್ಲ, ಅವ್ರು ಹೇಳ್ತಾರೆ ನೋಡಿ, ಹೇಳ್ತಾರೆ ಮತ್ತೆ ಬಿಜೆಪಿ ಹೋಗಿ ಸೇರ್ತಾರೆ. ಏನ್ ಗ್ಯಾರಂಟಿ? ಅಲ್ಲ, ಏನ್ ಗ್ಯಾರಂಟಿ ನಮ್ಗೆ ಹಾಕಿದ್ರು? ಅಲ್ಲ ಸರ್, ಗ್ಯಾರಂಟಿ ಈಗ ಅವ್ರು ಇಲ್ಲಿ ಹೇಳಿಕೆ ಇಲ್ಲಿ ಒಂದ್ ನಿಮಿಷ ಇಲ್ಲಿ ಹೇಳ್ತಾರೆ. ಹಾಗಾಗಿ ಈ ವಿಚಾರಗಳು ತಗೊಳ್ಳೋದು ವಿಚಾರ ಅಲ್ಲ. ನಾವು ಎಂಡಿಗೆ ಬರ್ತಾರೆ, ಡಿಬೇಟ್ ಎಂಡಿಗೆ. ಒಂದ್ ನಿಮಿಷ ಹೇಳ್ತಕ್ಕಂದ್ರೆ ಪ್ರಜಾತಂತ್ರ ತಗೊಂಡ್ರಿ. ಅದಕ್ಕೆ ಮುಂಚೆ ಮುಖ್ಯಮಂತ್ರಿಗಳು ಏನೆಲ್ಲ ಹೇಳಿದ್ರಿ? ಒಂದ್ ನಿಮಿಷ ವಿಡಿಯೋ ಅವರು ನೀಲಿ ಚಿತ್ರವನ್ನ ವಿಧಾನಸೌಧದಲ್ಲಿ ಕುಳಿತು ನೋಡಿದ ಅಂತ ಅಯೋಗ್ಯರನ್ನ ಬಿಜೆಪಿ ಇವತ್ತು ಅವ್ರ ಅಯೋಗ್ಯರು ಹೇಳಿದ್ರಿ. ಹೌದು, ಡೆಪ್ಟಿ ಸಿಎಂ ಮಾಡ್ತಾರೆ, ನೋಡಿ ಇದು ದ್ವಂದ್ವ ಎರಡೂ ಕಡೆ ಇದೆ ರೀ. ಅಲ್ಲಿರುವಷ್ಟು ದಿವಸ ಅವರು ಪಾಪಿಸ್ಟರು, ನಿಮ್ಮಲ್ಲಿ ಬಂದ ತಕ್ಷಣ ಪುಣ್ಯಾತ್ಮರು ಅನ್ನೋ ಭಾವನೆ ನಿಮ್ಮಲ್ಲೂ ಇದೆ. ವಾಷಿಂಗ್ ಮಷಿನ್ ನಿಮ್ಮ ಹತ್ರನೂ ಒಂದಿದೆ, ನಿಮ್ಮ ಹತ್ರನೂ ಒಂದು ವಾಷಿಂಗ್ ಮಷಿನ್ ಇದೆ. ನಾನು ಹೇಳ್ತೀನಿ, ಟ್ಯಾಂಕಲ್ಲೇ ಮುಳುಗಿಸಿ ಇವರು ಪವಿತ್ರರು ಅಂತ ಹೇಳ್ಬಿಡ್ತಾರೆ. ಮಾನ್ಯ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ರು. ಏನ್ ಮಾಡಿದ್ರು ಅವರು? ಜನ ತಿರಸ್ಕಾರ ಮಾಡಿದಾಗ ಏನ್ ಮಾಡಿದ್ರು? ಅವ್ರಿಗೆ ತಗೊಂಡು ಬಂದು ಜನ ತಿರಸ್ಕಾರ ಉಪಮುಖ್ಯಮಂತ್ರಿ. ನಿಮ್ಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ನ ಪ್ರಶ್ನೆ ಮಾಡ್ಲಿಕ್ಕೆ ಮಾತನ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ಆ ನೈತಿಕತೆ ನಿಮ್ಗೆ ಇಲ್ಲ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ನೀವು ಡೆಪ್ಟಿ ಸಿಎಂ ಮಾಡ್ತೀರಿ, ಜನ ತಿರಸ್ಕಾರ. ಇಲ್ಲಿ ಬಂದಿರ್ತಕ್ಕ ಏನ್ ಗೊತ್ತಾ, ನೀವು ಡಿಬೇಟ್ ಮಾಡ್ತಾ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು ಬೇರೆ ಇದೆ. ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆಗಳಿದೆ, ರೈತರ ಸಮಸ್ಯೆ ಇದೆ, ಆತ್ಮಹತ್ಯೆಗಳಿದೆ, ನೀರಾವರಿ ಸಮಸ್ಯೆಗಳೇ. ಅದು ಚರ್ಚೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನೀವು ಇಡಿ, CBI ಮತ್ತು IT ಅನ್ನು ತೊಟ್ಟು ಕಾಂಗ್ರೆಸ್ಗೆ ಒಂದು ನೋಟಿಸ್ ಕೊಟ್ಟು ಪ್ರಿನ್ಸಿಪಲ್ ಅಪೋಸಿಷನ್ ನಿಮ್ಮ ಬಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಇದನ್ನೇ ಹೇಳ್ತಕ್ಕಂಥ ಸಂವಿಧಾನವನ್ನು ಮತ್ತು ಪ್ರಜಾಪ್ರಭುತ್ವ ಬುಡವೇಲು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಇದು ನಮ್ಮ ದೇಶ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಸಮ್ಮತವಾಗಿ ನ್ಯಾಯಾಲಯಗಳಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಆಶಯ ಆಗಬೇಕು. ಅದು ದುರುಪಯೋಗ ಪಡಿಸ್ಕೊಳ್ಳೋದು ಕೆಲ ಎಕ್ಸಸ್ ಆಫ್ ಮಿಸ್ಯೂಸ್ ಆಫ್ ಪವರ್ ಅಲ್ಲ, ಇದು ಕಂಪ್ಲೀಟ್ಲಿ ಮಿಸ್ಯೂಸ್ ಆಫ್ ಪವರ್ ಅನ್ನ ಮಾತು ಹೇಳ್ತಾ ಇದ್ದೀನಿ. ರಾಜಕೀಯವಾಗಿರ್ತಕ್ಕಂಥದ್ದು ಯಾವ ರೀತಿ ಚೈನಾ ಮಾಡಲ್ ಕೊಟ್ಟಿದ್ದಾರೆ ಇವರು. ಏನು ಗೊತ್ತಾ, ಅಪೋಸಿಷನ್ ಲೀಡರ್ಸೇ ಇರಬಾರ್ದು, ನಾನು ಒಬ್ಬನೇ ಇರ್ಬೇಕು, ಸಾಯೋವರೆಗೂ ನಾನೇ ಪ್ರೈಮ್ ಮಿನಿಸ್ಟರ್ ಇರ್ಬೇಕು ಅಂತಕ್ಕಂಥ ಧೋರಣೆಯನ್ನು ಬಿಡಬೇಕಾಗ್ತದೆ. ಜನ ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ ಈ ದೇಶದ ಜನ, ದೇಶದ ಪ್ರಜಾಪ್ರಭುತ್ವದಲ್ಲಿ ಜನಗಳು ಅವರೇ ಪ್ರಭು ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಅರವಿಂದ್ ಕೇಜ್ರಿವಾಲ್ ಪ್ರಾಮಾಣಿಕರ ಭ್ರಷ್ಟರ? ಅರವಿಂದ್ ಕೇಜ್ರಿವಾಲ್ ಪ್ರಾಮಾಣಿಕರ ಭ್ರಷ್ಟರು ಅಂತಕ್ಕಂಥ ನ್ಯಾಯಾಲಯ ತೀರ್ಮಾನ ಮಾಡ. ಒಂದು ಮಾತ್ರ ಹೇಳ್ತಾ ಇದ್ದೀನಿ ಕೇಳಿ. ಆದ್ರೆ ನ್ಯಾಯಾಲಯ ನಿಮಿಷ ಕಂಪ್ಲೀಟ್ ಆಗಿ ಉತ್ತರ ಕೊಡುತ್ತೆ. ಅರವಿಂದ್ ಕೇಜ್ರಿವಾಲ್ ಮೇಲೆ ಆಗ್ತಾ ಇರ್ತಕ್ಕಂತಹ ದಾಳಿಗಳು, ಅವ್ರು ಅರೆಸ್ಟ್ ಮಾಡಿರ್ತಕ್ಕಂಥ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಅದೇನೇ ಸತ್ಯ ಸುಳ್ಳು ಅಂತಕ್ಕಂಥ ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಸರ್, ಇದು ತುಂಬಾ ದೂರ ಇಲ್ಲ. ನನ್ನ ಪ್ರಕಾರ ನ್ಯಾಯಾಲಯಗಳು ಕರೆಕ್ಟ್ ಆದಂತ ಒಂದು ನಿರ್ಧಾರ ತಗೊಳ್ತಾರೆ. ಸ್ವಲ್ಪ ದೂರ, ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ನ್ಯಾಯ ಕರೆಕ್ಟ್ ಆಗಿ ಅರವಿಂದ್ ಕೇಜ್ರಿವಾಲ್ಗೆ ಕೋರ್ಟೇ ಬೇಲ್ ಕೊಡ್ತದೆ, ಮಾತಾಡ್ತಾರೆ, ಹೊರಗಡೆ ಬರ್ತದೆ. ಯಾವ ಸತ್ಯ, ಯಾವ ಸತ್ಯ ಅಂತಕ್ಕಂಥದ್ದು ಅದರಲ್ಲಿ ಯಾವುದೇ ಹಗರಣ ಆಗಿಲ್ಲ ಅಂತಕ್ಕಂಥ ಒಂದು ಯಾವ ಸತ್ಯ ಅಂತೇಳಿ, ಸತ್ಯ ಅಂತ ಯಾವುದು ಪೊಲಿಟಿಕಲಿ ಮೋಟಿವೇಟೆಡ್ ಜನಗಳ ಮುಂದೆ ಅರವಿಂದ್ ಕೇಜ್ರಿವಾಲ್ ಬಂದು ಹೇಳ್ತಾರೆ. ಯಾವುದು ರಾಜಕೀಯ ಸಣ್ಣ ಬ್ರೇಕ್, ಒಂದು ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.